2028ರಲ್ಲಿ ಅದನ್ನು ಓಪನ್ ಇಡ್ತೀವಿ. ಆವಾಗ ಅಲ್ಪಸಂಖ್ಯಾತರು ಕೂಡ ಪ್ರಯತ್ನ ಮಾಡ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಸದ್ಯಕ್ಕೆ ಈ 2 ವರ್ಷ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಅಂತ ನಮಗೆಲ್ಲ ನಮ್ಮ ಸಮೂಹದಲ್ಲಿ ತೀರ್ಮಾನ ಆಗಿ ಎಲ್ಲ ಮುಖಂಡರು ಒಪ್ಕೊಂಡು, ಎಲ್ಲ ಮುಖಂಡರು ನಾವು ಒಪ್ಪಿಸಿ ಅವತ್ತು ಟಿಕೆಟನ್ನು ಅನೌನ್ಸ್ ಮಾಡಿ. ರಾತ್ರಿ ಮಾತಾಡುವಾಗ ಜಮೀರ್ ಅವರು ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅವರು ಕೂಡ ಸಭೆಗೆ, ಮುಖ್ಯಮಂತ್ರಿಗಳು ಸಭೆಗೆ ಬರಲಿಲ್ಲ. ಹೆಲಿಕಾಪ್ಟರ್ ಹತ್ರ ಬಂದು ಇಲ್ಲ ನಾನು ಬರಲ್ಲ, ನೀವು ಹೋಗಿ ಅಂತ ಹೇಳೋಂಥ ಮಾತು ನಜೀರ್ ಅಹಮದ್ ಹೇಳಿ ಅಲ್ಲಿಂದ ಹೊರಟ್ಬಿಟ್ರು. ಇಲ್ಲ ನಾನು ಶಾಮನೂರ್ ಶಂಕರಪ್ಪ ಶಿಷ್ಯ ನಾನು. ಆದರೆ ಕೆಲವರು ದಾರಿ ತಪ್ಪಿಸ್ಬಿಟ್ಟು ನನಗೆ ಬಂಡಾಯ ಹಾಕಿ ಅಂತ ಹೇಳಿ ದಯವಿಟ್ಟು ನನಗೆ ಹಾಕಿಸ್ಬಿಟ್ರು ಅಂತ ಅಲ್ಲೂ ಹೇಳಿದ್ರು. ಮತ್ತು ಮುಖ್ಯಮಂತ್ರಿಗಳಿಗೂ ಅಧ್ಯಕ್ಷಗಳು ಅವರೇ ಹೇಳಿದ್ರು. ಸೀದಾ ನೇರವಾಗಿ ಮುಖ್ಯಮಂತ್ರಿ ಹತ್ರ ಬಂದು ಮಾತಾಡಿ, ಇಲ್ಲ ಸರ್, ನಾನು ಯಾವತ್ತೂ ಕೂಡ ಹೋಮೋದ ಶಕ್ತಿ ಗೆಲ್ಲಂಥ ಕೆಲಸ ನಾನು ಯಾವತ್ತೂ ಮಾಡೋಕ್ಕೆ ಹೋಗಲ್ಲ. ನಾನು ಒಂದು ವೇಳೆ ಕಂಟೆಸ್ಟ್ ಮಾಡಿದರೆ BJP ಗೆದ್ದು ಬಂದ್ಬಿಡುತ್ತೆ. ಆ ಕೆಲಸ ನಾನು ಮಾಡೋದಿಲ್ಲ. ನಾನು ಇಡೀ ಅವ್ರ ಫ್ಯಾಮಿಲಿ ಮೆಂಬರ್ ಥರ, ಅದರಿಂದ ನಾನು ಕೋಪದಲ್ಲಿ ಮಾಡಿದೆ. ಅದಕ್ಕೆ ಕೆಲ ವಿಚಾರಗಳನ್ನು ಗೌಪ್ಯವಾಗಿ ಅದನ್ನು ಸಾದಿಕ್ ಪೈಲ್ವಾನ್ ಗೌಪ್ಯವಾಗಿ ಅಧ್ಯಕ್ಷರಿಗೆ, ಸುರ್ಜೇವಾಲಾ ಅವರಿಗೆ ಮತ್ತು ಶಿವಕುಮಾರ್ ಅವ್ರಿಗೆ ಹೇಳಿದ್ರು. ನಾನು ನಾಳೆ ದಿವಸ ಹೆಚ್ಚು ಕಡಿಮೆ ಆಗಿ BJP ಗೆದ್ದು ಬಂದುಬಿಟ್ರೆ ಜನ ನನಗೆ, ನಮ್ಮ ಸಮಾಜದವರು ನನಗೆ ಬಿಡೋದಿಲ್ಲ. ನಾನು ಕೋಪದಲ್ಲಿ ನಾನು ಕಂಟೆಸ್ಟ್ ಮಾಡಿ ಓಟ್ ತೊಗೊಂಡು ಡಿವೈಡ್ ಮಾಡಿಬಿಟ್ರೆ BJP ನನಗೆ ಗೆದ್ದುಬಿಟ್ರೆ ಯಾರ ಉತ್ತರ ಕೊಡ್ತಾರೆ? ನಮ್ಮ ಮಲ್ಲಿಕಾರ್ಜುನ ತಾಯಿ ನನ್ನ ಊಟ ಹಾಕಿ ಬೆಳೆಸಿದಾರೆ ನನಗೆ. ಆ ಮಂತ್ರಕ್ಕೆ ನಾನ್ಯಾಕೆ ದ್ರೋಹ ಮಾಡಲಿ? ನಾನು ಯಾವತ್ತೂ ಕೂಡ ಮುಂದೆ ಕೂಡ ಆಪ್ತ ಆಗಿರ್ತೀನಿ. ನಾನು ಆ ಕೋಪದಲ್ಲಿ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಕೆಲವರು ನನ್ನ ಮಿಸ್ಲೀಡ್ ಮಾಡಿದ್ರು. ನೀನು ಟಿಕೆಟ್ ಆಗೋಯ್ತು ಅಂತ ಹೇಳಿ ನನಗೆ ನಾಮಿನೇಷನ್ ಬೇರೆ ಫೈಲ್ ಮಾಡಿಸ್ಬಿಟ್ರು. ಅದರಿಂದ ಇದೆಲ್ಲ ಸಮಸ್ಯೆ ಆಯಿತು. ಸುಮಾರು 25 ಜನ ಅಲ್ಪಸಂಖ್ಯಾತರಿಗೆ ಕ್ಯಾಬಿನೆಟ್ ಮತ್ತು ಸ್ಟ್ರೇಟ್ ರ್ಯಾಂಕ್ ಕೊಟ್ಟಿದ್ದಾರೆ. 25 ಜನರುಗಳಿಗೆ. ರಾಜ್ಯದಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ, ಸಹಬಾಳ್ವೆ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಇದನ್ನು ಹಾಳು ಮಾಡೋಕ್ಕೆ ಕೆಲವರು ಹೊರಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರ 9 ತಾರೀಕು ಜನ ಕೊಡ್ತಾರೆ. ಪುತ್ತೂರಲ್ಲಿ ಏನಾಯಿತು, ಮಂಗಳೂರು ಏನಾಯಿತು, ಶಿವಮೊಗ್ಗದಲ್ಲಿ ಏನಾಯಿತು, ಗದಗಲೇನಾಯಿತು, ಸಾವು ನೋವುಗಳು, ಇರುತಗಳು. ನಮ್ಮ ಸರ್ಕಾರ ಬಂದು ಏನಾದರೂ ಆಗಿದೆ ಇವತ್ತು ರಕ್ಷಣೆ ಇಲ್ವಾ? ಅಭಿವೃದ್ಧಿ ಇಲ್ವಾ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಹಿನ್ನೆಲೆ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಯವರು ಕಳೆದ 12 ವರ್ಷ ಏನು ಮಾಡಿದ್ರು? ನಿಮ್ಮದೇ ಚಾನಲ್ನ ಹೇಳಿದ ಇರ್ಬೋದು. ಇವತ್ತು ಏನಾದರೂ ಪ್ರಪಂಚದಲ್ಲಿ ಆಸ್ಕರ್ ಅವಾರ್ಡ್ ಸುಳ್ಳು ಕೊಡಬೇಕಾದ್ರೆ ಅದು ಸಾಮಾನ್ಯ ನರೇಂದ್ರ ಮೋದಿಗೆ ಸಲ್ಲುತ್ತೆ. ಯಾಕಂದರೆ ಅಷ್ಟು ಸುಳ್ಳು ಹೇಳಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು, ಸಬ್ಕಾ ವಿನಾಶ್ ಮಾಡಿಬಿಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಓಟ್ ಕೇಳೋಂಥ ನೈತಿಕ ಹಕ್ಕಿಲ್ಲ ಅವ್ರಿಗೆ. ಯಾವ ಘನ ಕಾರ್ಯ ಮಾಡಿದಂಥ ಜನ ಅವ್ರಿಗೆ ಓಟ್ ಹಾಕಬೇಕು? 12 ವರ್ಷ ಆಯಿತು. ಒಂದು BJP ನಮ್ಮ ಮೇಲೆ ಟೀಕೆ ಮಾಡ್ತಾರಲ್ಲ, ನಾವು ನುಡಿದಂತೆ ನಡೆದಿದ್ದೀವಿ. ಮೋದಿಯವರು ಬರೋ ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ಕಪ್ಪೋಡ ತಂದು ಎಲ್ಲ ಅಕೌಂಟ್ಗೆ 15 ಲಕ್ಷ ಹಾಕ್ತದೆ ಅಂತ ಸುಳ್ಳು ಹೇಳಿದ್ರು. 12 ವರ್ಷ ಆಯಿತು, 15 ರೂಪಾಯಿ ಕೂಡ ಯಾರ ಅಕೌಂಟ್ ಬರಲಿಲ್ಲ. ಕನಿಷ್ಠ 40,000 ಓಟ್ಗಳಿಂದ ಸಮರ್ಥ ಗೆಲ್ತಾ ಅಂತ ವಿಶ್ವಾಸ ವ್ಯಕ್ತಪಡ್ತಾರೆ.